ತಿಕ್ ಗ್ರೇವಿ ಗುರು, ಸೈಕ್ ಟೆಂಪ್ಟಿಂಗ್. ಅದು ಅನ್ನದ ಜೊತೆಗೆ ಅಜ್ಜು ಕ್ರೌಡ್ ಬರಕ್ಕೆ ಸ್ಟಾರ್ಟ್ ಆಗೋದ್ರು. ಆಹಾ, ಮನೇಲಿ ತಿನ್ನಂಗೆ ಒಂದು ಫೀಲ್ ಕೊಡ್ತಾ ಇದೆ ನನಗಂತೂ. ಹೇಗಿದೆ ನೋಡಿ, ಸ್ವಲ್ಪ ಗ್ರೇವಿ ಜಾಸ್ತಿ ಹಾಕೊಂಡ್ಬಿಟ್ಟಿದ್ದೀನಿ. ಸ್ವರ್ಗ ಗುರು. ನಮಸ್ಕಾರ, ನಾನು ಶುಭ್ರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ ಗುರು. ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ಮಧುರೆ ಗೈಸ್. ಮಧುರೆ ಒಳಗಡೆ ಪರೋಟ ತಿಂದು ಬೋರ್ ಹೊಡೆದು ಮಕ್ಕು ಕೊಡಿಸ್ಕೊಂಡು ನಾವು ಒಂದು 40 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಮೇಲೂರು ಅನ್ನೋ ಒಂದು ಜಾಗಕ್ಕೆ ಬಂದಿನಿ. ಇಲ್ಲಿ 30 ವರ್ಷಗಳಿಂದ ಫೇಮಸ್ ಆಗಿ ನಡೆಸ್ಕೊಂಡು ಬರ್ತಿರುವಂತ ಚೆಕ್ ಪೋಸ್ಟ್ ಶೇಖರ್ ಹೋಟೆಲ್ ಅನ್ನೋ ಒಂದು ಜಾಗಕ್ಕೆ ಬಂದಿನಿ. ಏನಿಲ್ಲಿ ಸ್ಪೆಷಲ್, 120 ರೂಪಾಯಿಗೆ ಅನ್ಲಿಮಿಟೆಡ್ ಬಾಳೆಲೆ ಊಟನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರೊಟ್ಟಿಗೆ ವೆರೈಟೀಸ್ ಆಫ್ ನಾನ್ ವೆಜ್ ಸಿಗುತ್ತೆ. ಚಿಕನ್, ಮಟನ್, ಫಿಶ್ 3 ಸಿಗುವಂತ ಒಂದು ಜಾಗ. ಇನ್ನೂ ಒಂದು ಸ್ಪೆಷಲ್ ಏನಂದ್ರೆ ಸೌದೆ ಒಲೆಯಲ್ಲೇ ಪ್ರಿಪೇರ್ ಮಾಡ್ತಾರೆ. ಯಾವುದೇ ತರ ಮಿಕ್ಸಿ ಗ್ರೈಂಡರ್ ಸಿಗಲ್ಲ. ಜಸ್ಟ್ ಒರಳಲ್ಲಿ ರುಬ್ಕೊಂಡು ಹಳ್ಳಿ ಶೈಲಿಯಲ್ಲಿ ಮಾಡ್ಕೊಂಡು ಬರ್ತಿರುವಂತ ಒಂದು ಸ್ಪಾಟ್. ಟೈಮಿಂಗ್ಸ್ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ ಒಂದು 4:15 ಗಂಟೆ ರನ್ ಮಾಡ್ಕೊಂಡು ಬರ್ತಾ ಇದ್ರೆ. ಬೆಳಿಗ್ಗೆ ವೆಜ್ ಟಿಫನ್ ಐಟಮ್ಸ್, ನಾವು ಬಂದಿರೋದು ಮಧ್ಯಾಹ್ನ ಊಟಕ್ಕೆ ಅಸಲಿ ಆಟ ನಾನ್ ವೆಜ್ ಊಟನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ತೆಂಗಿನಕಾಯಿ ಸೆಟಪ್ ಅಲ್ಲಿ ಸೂಪರ್ ಆಗಿ ರನ್ ಮಾಡ್ಕೊಂಡು ಬರ್ತಿರುವಂತ ಒಂದು ಸ್ಪಾಟ್. ಹೋಗೋಣ, ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸ ನೋಡ್ತಾರೆ, ಲೈಕ್, ಶೇರ್, ಕಮೆಂಟ್ ಮರದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್, ಬನ್ನಿ ಹೋಗೋಣ. ಎಸ್, ಒಳಗೆ ಬಂದು ಸೀಟಿಂಗ್ ತಗೊಂಡಾಗಿದೆ. ಆಕ್ಚುಲಿ ಕ್ರೌಡ್ ಬರಕ್ಕೆ ಸ್ಟಾರ್ಟ್ ಆಗೋದು 1 ಗಂಟೆ ಮೇಲೆ. ನಾವು ಒಂದು 12 ಕಾಲಂಗೆ ಕುತ್ಕೊಬಿಟ್ಟಿದ್ವಿ. ಬಿಕಾಸ್ ಕ್ರೌಡ್ ಬರಕ್ಕೆ ಮುಂಚೆ ತಗೊಬಿಟ್ರೆ ನಮ್ಗೆ ಸ್ವಲ್ಪ ಆರಾಮಾಗುತ್ತಂತ. ಹೆವಿ ಸೆಕೆ ಗುರು. ಇಲ್ಲೊಂದು ಏನೇ ತೆಂಗಿನಕಾಯಿ ಸೆಟಪ್ ಹಾಕಿದ್ರು ಕಿತ್ಕೊಂಡು ಬರುತ್ತೆ ಸೆಕೆ. ಫುಡ್ ಆರ್ಡರ್ ಮಾಡೋಣ ಇರಿ ಅಣ್ಣ. ಅಣ್ಣ ಫುಲ್ ನಗುಮುಖದಿಂದ ಬರ್ತಾ ಇದ್ದಾರೆ ಅಣ್ಣ. ಇನ್ನ ಫಸ್ಟ್ ಸಾಪಾಡ್ನ ನೂತಿರೋದ್ರ ಸಾಪಾಡಿಲ್ಲ, ಅದು ಒಂದು ಕೊಡ್ತಿರ್ಕಣ್ಣ. ಅದು ಕೂಡ ಮಟನ್ ಸುಕ್ಕ, மட்டன் கிரேவி சுக்கா. வேற என்னென்ன இருக்கு? வேற வந்து நாட்டுக்கோழி குழம்போட இருக்கு, சிக்கன் சுக்கா இருக்கு, நாட்டுக்கோழி குழம்போட இருக்கு, குழம்போட அது ஒன்று ஃப்ரை இருக்கு. அது 3 கொடுத்துருங்கண்ணா. அதுக்கப்புறம் மீன் குழம்பு மீன் தான் இருக்கா? ஃப்ரை இல்லை, ஃப்ரை வந்து லேட் ஆகுமா? சரி, இல்லை ஒன்று பண்ணுங்க, எனக்கு இது 3 கொடுத்துருங்க ஃபர்ஸ்ட்டு. மட்டன் சுக்கா, அதுக்கப்புறம் என்ன சொன்னீங்க? நாட்டுக்கோழி, அதுக்கப்புறம் குடல் சாப்பாடு. இவ்வளோ எடுத்துக்கணும். ಮಧ್ಯಾಹ್ನ ಬಂದರೆ ನಿಮಗೆ ಎಗ್ ಐಟಮ್ ಯಾವುದು ಸಿಗಲ್ಲ. ಜಸ್ಟ್ ಬೆಳಿಗ್ಗೆ ಬಂದುಬಿಟ್ರೆ ವೆಜ್ ಐಟಮ್, ಅದ್ರ ಜೊತೆಗೆ ಎಗ್ ಆಮ್ಲೆಟ್ ಬೆಳಿಗ್ಗೆ ಸಿಗುತ್ತೆ. ಬಟ್ ಮಧ್ಯಾಹ್ನ ಬಂದುಬಿಟ್ರೆ ಓಜಿ ನಾನ್ ವೆಜ್. ಮೀನು ಫ್ರೈ ತಿನ್ನೋಣ ಅಂತ ಅಂದ್ಕೊಂಡೆ, ಬಟ್ ಲೇಟ್ ಆಗುತ್ತಂತೆ ಮೀನು ಫ್ರೈ. ಜಸ್ಟ್ ಸಾಂಬಾರು ಮಾತ್ರ ಇದೆ ಅಂತ ಹೇಳಿದ್ರು. ಇಲ್ಲಿ ನಿಮಗೆ ಸಮುದ್ರದ ಮೀನು ಯಾವುದು ಸಿಗಲ್ಲ, ಜಸ್ಟ್ ಡ್ಯಾಮ್ ಫಿಶ್ ಮಾತ್ರ. ಫ್ರೈಯಾ? ಆಮೇಲೆ ಇದು கொடுத்துருங்க எனக்கு. நான் ஃப்ரை வேணா அப்புறம் வாங்கிக்கிறேன் நான். இப்போ எனக்கு இவ்வளோ கொடுத்துருங்க. ಅವರೇ ಬಂದು ಕ್ಯಾಮ್ರಲ್ಲಿ ಹೇಳ್ತಾನೆ 5 ಮಿನಿಟ್ಸ್ ಆಗುತ್ತೆ ವೆಲ್ಕಮ್ ಅಂತ ಹೇಳ್ಬಿಟ್ಟು. ಸೊ ಈ ಫಸ್ಟ್ ತಗೊಳ್ಳೋಣ. ಮೀನು ಬೇಕಾದ್ರೆ ನಾನು ಆಮೇಲೆ ಆರ್ಡರ್ ಮಾಡ್ತೀನಿ. ಬಾಳೆ ಸಾಪಾಡ್ದ ಎಲ್ಲರಿಗೂ. ಅಣ್ಣ ಫುಲ್ ಖುಷಿಲಿದ್ದಾರೆ. ಎಲ್ಲೇ ನಾನು ತಿಂದರೂ ಕೂಡ ಈ ಮಧುರೈಲಂತೂ ಒಂದು ಜಾಗನೂ ಮಿಸ್ ಇಲ್ಲದೆ ಪ್ರತಿಯೊಂದು ಜಾಗದಲ್ಲೂ ಬಾಳೆಲೆ ಊಟನ ನಾನಂತೂ ಟೇಸ್ಟ್ ಮಾಡಿದ್ದು. ಒಂದು ಬೆಸ್ಟ್ ಕಾನ್ಸೆಪ್ಟ್ ಗುರು. ಉಪ್ಪಿನಕಾಯಿ, ಇವರು ಹಾಕೋ ರೈಸ್ ಕ್ವಾಂಟಿಟಿ ಅಂತೂ ಯಾರೂ ಕೊಡೋಕ್ಕಾಗಲ್ಲ. ಇಷ್ಟು ಬಡಿಸ್ತಾರೆ, ಪಾರ್ಸಲ್ಗೇನೆ ಇಷ್ಟು ಬಡಿಸ್ಕೊಡ್ತಾರೆ. 2 ಇಲ್ಲ 3 ಜನ ಆರಾಮಾಗಿ ತಿನ್ನೋಷ್ಟು ಕ್ವಾಂಟಿಟಿ ಬರುತ್ತೆ. ಇಲ್ಲಿ ನಾವು ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು. ಹಾಂ, ಬೆಂಡೆಕಾಯಿ, ಓಕೆ, ಹೂಕೋಸು. ನಾನ್ ವೆಜ್ ಇದ್ದಾಗ ಇದ್ರ ಸೈಡೇ ನಾನಂತೂ ಹೋಗಲ್ಲ. ಆ್ಯಂಡ್ ಇದ್ರ ಜೊತೆಗೆ ನಿಮಗೆ 2 ಥರ ಫಿಶ್ ಗ್ರೇವಿ ಒಂದು, ಮತ್ತು ಐ ಥಿಂಕ್ ಚಿಕನ್ ಗ್ರೇವಿನೋ ಮಟನ್ ಗ್ರೇವಿನೋ ಕೊಡ್ತಾರೆ. ಅದು ಫ್ರೀ, ಅದು ಕೂಡ ಅನ್ಲಿಮಿಟೆಡ್. ರೈಸ್ ಒಟ್ಟಿಗೆ ತಿನ್ನಕ್ಕೆ. ಅಪ್ಪ, ಬಿಸಿ ಅನ್ನ. ಹೌದಣ್ಣ. ಇದು ಕೂಡ ಎಣ್ಣೆ ಕೊಡ್ಪೀங்க? ಗ್ರೇವಿ ಅವ್ರದಾ? ಓಕೆ. ಆಹಾ, ಬರೀ ಪರೋಟ ತಿಂದು ಬೇಜಾರಾಗ್ಬಿಟ್ಟಿದೆ ಗುರು ನನಗಂತೂ. ಅನ್ನ, ದೋಸೆ, ಇಡ್ಲಿ, ಬೆಣ್ಣೆ ದೋಸೆ ತಿನ್ಬೇಕಂತೆಲ್ಲ ಆಸೆ ಆಗ್ತಿದೆ ನನಗಂತೂ. ಕ್ರೇವಿಂಗ್ಸು ಲಾಸ್ಟ್ ನನಗೆ ಈ ಥರ ಹೆವಿ ಕ್ರೇವಿಂಗ್ಸ್ ಆಗಿದೆ. ನಾನು ಥಾಯ್ಲ್ಯಾಂಡ್ ಹೋಗ್ಬೇಕಾದ್ರಂತೂ. ಬಟ್ ನಮ್ಮ ಇಂಡಿಯಾದಲ್ಲೇ ಈ ಥರ ಅನ್ಸ್ಬಿಡ್ತು ಅಂದರೆ ನನಗೆ ಇಲ್ಲೇ ಅಂತ ಅನಿಸುತ್ತೆ. ಬಟ್ ಪರೋಟ ಎಲ್ಲೇ ಹೋದ್ರೂ ಚೆನ್ನಾಗಿತ್ತು. ಬಟ್ ಡೈಲಿ ತಿನ್ನೋಕ್ಕೆ ಮೊಗ್ಗೊಡ್ದು ಎಲ್ಲ ಒಂದು ಕೊಡಲ್ ಫ್ರೈ, ಬೋಟಿ, இது வந்து சிக்கன் சுக்கா. ಚಿಕನ್ ಸುಕ್ಕ. ಓಕೆ.
இது நாட்டுக்கோழி குழம்போட. ஓகே, நாಟಿ ಕೋಳಿ. இது மட்டன் சுக்கா. மட்டன் சுக்கா. இது வந்து குழம்பு மீன். ஃபிஷ். இது வந்து கிரேவி, மட்டன் கிரேவி. இது மட்டன் கிரேவி. ஓகே, ஊத்திருங்கண்ணா. ಹಾಂ, நாட்டுக்கோழி, ரோல், மட்டன் சிக்கன், மட்டன் வறுவல், மட்டன் சுக்கா, மட்டன் சுக்கா, சிக்கன் சுக்கா, ಚಿಕನ್ ಸುಕ್ಕಾ. ಅಪ್ಪಾ, ತಿಕ್ಕು ಗ್ರೇವಿ ಗುರು, ಸೈಕ್ ಟೆಂಪ್ಟಿಂಗ್ ಹೋದು ಅನ್ನದ ಜೊತೆಗೆ. ಅಜ್ಜೋ ಕ್ರೌಡ್ ಬರಕ್ಕೆ ಸ್ಟಾರ್ಟ್ ಆಗೋದ್ರು. ಟೇಸ್ಟ್ ಮಾಡೋಣ ಯಾವ್ಯಾವ ಐಟಮ್ ಅಂತ ಹೇಳ್ತೀನಿ ನೋಡಿ. ಮೊದಲನೇದಾಗಿ ಇಲ್ಲಿ ನಾಟಿ ಕೋಳಿ ಗ್ರೇವಿ, ಫುಲ್ ಅಂಡ್ ಫುಲ್ಲು ಗ್ರೇವಿ ತರ ಮಾಡಿ ಕೊಡುವಂಥದ್ದು, ರೈಸ್ಗೆ ಹಾಕೊಂಡು ತಿನ್ನಕ್ಕೆ. ಅಂಡ್ ನೆಕ್ಸ್ಟ್ ಹಂಗೆ ಈ ಕಡೆ ಬಂದ್ರೆ ಒಂದು ಚಿಕ್ಕ ಪ್ಲೇಟಲ್ಲಿ ಬೋಟಿ ಫ್ರೈ, ಫುಲ್ ಅಂಡ್ ಫುಲ್ ಕಾನ್ಸಂಟ್ರೇಟೆಡ್ ಮಸಾಲ. ಹಂಗೆ ಈ ಕಡೆ ಬಂದ್ಬಿಟ್ರೆ ಬ್ರಾಯ್ಲರ್ ಕೋಳಿ ಹಾಕಿ ಮಾಡುವಂತ ಒಂದು ಸುಕ್ಕಾ ತರ ಐಟಮ್, ಫುಲ್ ಅಂಡ್ ಫುಲ್ಲು ಡ್ರೈ ಗ್ರೇವಿ. ಅಂಡ್ ಈ ಕಡೆ ಬಂದ್ರೆ ಮಟನ್ ಸುಕ್ಕಾ. ಇದಂತೂ ಒಳಗಡೆ ಶಾರ್ಟ್ ತಗೋತಿರ್ಬೇಕಾದ್ರೆ ನನಗೊಂದು ಸಿಗಾಳೆ ಟೆಂಪ್ಟ್ ಆಗೋಯ್ತು, ಫುಲ್ ಅಂಡ್ ಫುಲ್ಲು ಟೆಂಪ್ಟಿಂಗು. ಅಂಡ್ ಈ ಕಡೆ ಬಂದ್ಬಿಟ್ರೆ ಜಸ್ಟ್ ಮೂಳೆ ಮಾತ್ರ ಹಾಕಿ ಒಂದು ಗ್ರೇವಿ ತರ ಮಾಡ್ತಾರೆ. ಇದನ್ನ ಕೇಳಿದವ್ರಿಗೆ ಮಾತ್ರ ಕೊಡ್ತಾರಂತೆ, ಸೊ ಬೇಕಂದ್ರೆ ನೀವು ಈಸ್ಕೋಬಹುದು, ಇದನ್ನ ಫ್ರೀ ಆಗಿ ಕೊಡ್ತಾರಂತ ಹೇಳಿದ್ರು. ಅಂಡ್ ಇಲ್ಲಿ ಬಂದ್ಬಿಟ್ರೆ ನಾನು ನಿಮ್ಗೆ ಹೇಳಿದ್ನಲ್ಲ ಡ್ಯಾಮ್ ಫಿಶ್, ಅದನ್ನ ಬಳಸ್ಕೊಂಡು ಫಿಶ್ ಗ್ರೇವಿ ಮಾಡಿದ್ದಾರೆ. ನಾವು ಫಸ್ಟ್ ರೈಸ್ಗೆ ಟೇಸ್ಟ್ ಮಾಡೋಣ, ಬಿಕಾಸ್ ರೈಸ್ಗೆ ಬರ್ಗೆಟ್ ಹೋದಂಗಿದೆ ನನಗಂತೂ. ಯಪ್ಪಾ, ನಾನು ಈ ಹೋಟ್ಲು ಬರೋಕ್ಕೆ ಮುಂಚೆ, ಯಾವುದೇ ಹೋಟ್ಲು ಹೋಗೋಕೆ ಮುಂಚೆ ಒಂದ್ಸಲ ರಿವ್ಯೂಸ್ ಓದ್ತೀನಿ. ಓದಿದಾಗ ಈ ಹೋಟ್ಲು ನನಗೆ ಜಾಸ್ತಿ ಜನ ಹೇಳಿದ್ದು ಸ್ಪೈಸಿ ಇರೋದು ಗುರು, ಹೆವಿ ಖಾರ ಇರೋದು ಗುರು ಅಂತ. ಸೊ ಟೇಸ್ಟ್ ಮಾಡಿ ನೋಡೋಣ. ಯಪ್ಪ, ರೈಸ್ ಕಲರೇ ಚೇಂಜ್ ಆಗೋಯ್ತು ನೋಡಿ. ಸೋ ಟೆಂಪ್ಟಿಂಗ್. ಟೇಸ್ಟ್ ಮಾಡುವ. ಫಿಶ್ ಫ್ರೈ ಬಂತು, ಒಂದು ಪೀಸ್ போதுண்ணா. அது ஓகே டன். ஃபிஷ் ஃப்ரை சேம் ஃபிஷ். எந்த ஃபிஷ்னா போடுறது? எந்த ஃபிஷ் யூஸ் பண்ணுவீங்க? எந்த மீன் இது? ಕಟ್ಲಾ. ಓಕೆ, ಸರಿನಾ. ಕಾಟ್ಲಾ ಮೀನು ನಮ್ಮ ಬೆಂಗಳೂರಲ್ಲಿ ಸಿಗುತ್ತಲ್ಲ, ಈ ತವಾ ಫ್ರೈಗಳನ್ನ ಬಳಸ್ತಾರ, ಸೇಮ್ ಟು ಸೇಮ್ ಅದೇ ಮೀನು ಡೀಪ್ ಫ್ರೈ ಮಾಡಿ ಕೊಟ್ಟಿದ್ದಾರೆ. ಇನ್ನು ನಂತರ ಟ್ರೈ ಮಾಡೋಣ, ಬಿಸಿ ಇದೆ. ಫಸ್ಟ್ ಇದನ್ನ ಟೇಸ್ಟ್ ಮಾಡೋಣ. ಸ್ವರ್ಗ ಗುರು. ಇಷ್ಟು ದಿವಸ ಆದ್ಮೇಲೆ ರೈಸ್ ತಿಂದಾಗೆ ಒಂದು ಫೀಲ್ ನನಗಂತೂ ಸೈಕ್ ಆಗಿದೆ. ಬೆಳಿಗ್ಗೆ ಒಂದ್ ಕಡೆ ತಿಂದ್ವಿ, ತುಂಬಾ ಚೆನ್ನಾಗಿತ್ತು. ಬಟ್ ಒಂಥರ ಸ್ಪೈಸಿ ಆಗಿ, ಒಂಥರ ಫ್ಲೇವರ್ ಆಗಿ ತಿಂದಾಗ ಬಾಯಿ ಫುಲ್ ಅಂಡ್ ಫುಲ್ ಸರೌಂಡ್ ಆಗುತ್ತೆ, ಆ ಕಬ್ಜಾ ಮಾಡುತ್ತೆ ಅಂತ ಹೇಳ್ಬೋದು. ಬಾಯಿ ಫುಲ್ಲು ಸೈಕ್ ಇಡಲಿ ಟೇಸ್ಟ್ ಆಗಿದೆ. ಸ್ಪೈಸಿ ಇದೆ, ಬಟ್ ಆ ಸ್ಪೈಸಿ ತುಂಬಾ ಚೆನ್ನಾಗಿದೆ. ರಾ ಫೀಲ್ ಗೊತ್ತಾಗಲ್ಲ ನಿಮಗೆ. ಹೆಂಗಿದೆ ಗೊತ್ತಾ, ಅಲ್ಟಿಮೇಟ್ ಜಾಗ. ಮಧುರೈಯಲ್ಲಿ ತೋರಿಸೋ ಜಾಗದಲ್ಲಿ ಒನ್ ಆಫ್ ದ ಮಸ್ಟ್ ವಿಸಿಟ್ ಸ್ಪಾಟು. ಮಧುರೈಗೆ ಬಂದರೆ ಡೆಫಿನೆಟ್ ಆಗಿ ಊಟಕ್ಕೋಸ್ಕರ ಬನ್ನಿ, ತುಂಬ ಇಷ್ಟಪಡ್ತೀರಾ. ಈಗ ಇದು ಮಟನ್ ಸುಕ್ಕಾ ಗ್ರೇವಿನೇ ಟ್ರೈ ಮಾಡಿದ್ವಿ, ಸೊ ಸಿಮಿಲರ್ ಆಗಿರುತ್ತೆ. ನಾವು ಬೋಟಿಂದ ಹೋಗ್ಬೋಣ. ಹಂಗೇ ಲೈಟಾಗಿ ಇದನ್ನ ಹಾಕೊಂಡು ಚಿಕ್ಕ ಪ್ಲೇಟಲ್ಲಿದೆ. ಆಹಾ, ಆ ಮಸಾಲ ಅಂತೂ ಫುಲ್ ಅಂಡ್ ಫುಲ್ ಅಬ್ಸರ್ವ್ ಆಗಿಬಿಟ್ಟಿದೆ. ಜಾಸ್ತಿ ತಗೊಂಡು ಹೇಗಿದೆ ನೋಡಿ, ಟೇಸ್ಟ್ ಮಾಡೋಣ. ಚೆನ್ನಾಗಿ ಬೇಯಿಸ್ತಾರೆ, ಪ್ರಾಪರಾಗಿ ಬೇಯಿಸ್ತಾರೆ. ಆ ಮಸಾಲ ಅಂತೂ ಆನ್ ಪಾಯಿಂಟ್ ಗೊತ್ತಾಗುತ್ತೆ. ತುಟ್ಟಿ ಫುಲ್ಲು ಈಗ ಖಾರ ಹತ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ. ಸೈಗಾಗಿದೆ. ಟೊಮೆಟೊ ಬೇಸ್ ಗ್ರೇವಿ, ಚಿಕ್ಕ ಈರುಳ್ಳಿ ಹಾಕಿ ಮಾಡುವಂಥದ್ದು, ದೊಡ್ಡ ಈರುಳ್ಳಿ ಅಲ್ಲ, ಚಿಕ್ಕ ಈರುಳ್ಳಿಯ ಫ್ಲೇವರ್ ಅಂತೂ ಯಥೇಚ್ಛವಾಗಿ ಗೊತ್ತಾಗುತ್ತೆ. ಬೆಸ್ಟ್ ಟೇಸ್ಟು. ಆಹಾ, ಬಟ್ ಸ್ಪೈಸಿ ಗುರು, ನಿಜ ಸ್ಪೈಸಿ. ಬಿಸಿಲಿಗೆ ಸ್ಪೈಸ್ ತಿನ್ನೋಕೆ ಒಂಥರ ಸ್ವಲ್ಪ ಹೆವಿ ಅನ್ನಿಸ್ತಾ ಇದೆ, ಬಟ್ ಮಸ್ಟ್ ವಿಸಿಟಿಂಗ್ ಸ್ಪಾಟು. ಅಷ್ಟು ದೂರದಿಂದ ಇಲ್ಲದೆ ಹುಡುಕ ಬರೋಕ್ಕಂತೂ ತುಂಬ ಚೆನ್ನಾಗಿದೆ. ಸುಮಾರು ಜನ ಕೇಳ್ಬೋದು, ನೀವು ಬೆಂಗಳೂರಲ್ಲೇ ಮಾಡಿ ಗುರು, ಸುಮ್ಮನೆ ಬೇರೆ ಕಡೆ ಹೋಗ್ತಾರೆ, ತಮಿಳ್ನಾಡಿಗೆ ಹೋಗ್ತಾರೆ. ಬೆಂಗಳೂರಲ್ಲಿ ನಾವು ಆಲ್ಮೋಸ್ಟ್ ಅಲ್ಲಿ ತೋರಿಸಿ ಆಲ್ ಓವರ್ ಕರ್ನಾಟಕ ನಾನು ವೀಡಿಯೋ ಮಾಡಿದ್ದೀನಿ. ಒಂದೇ ಕಂಟೆಂಟ್ ತೋರಿಸಿ ಏನಂತ ನನ್ನ ಟೋಪಿ ಆಗಲಿ, ಬೋರ್ ಹೊಡಿಯುತ್ತೆ ಒಂದೇ ಕಂಟೆಂಟ್ ಮಾಡೋಕ್ಕೆ. ಬೆಂಗಳೂರು ಮಾಡ್ತೀನಿ, ಆಲ್ ಓವರ್ ಕರ್ನಾಟಕ ತಿರ್ಗಾ ಹೋಗ್ತೀರಿ. ಬಟ್ ಡಿಫ್ರೆಂಟ್ ಆಗಿ ತೋರಿಸ್ಬೇಕು, ಯೂನಿಕ್ ಆಗಿ ತೋರಿಸೋದಕ್ಕೋಸ್ಕರನೇ. ಎಲ್ಲಿ ಅಲ್ಲಿ ತೋರಿಸಿ ನೀನು ಹೋಗೋಕ್ಕಾಗುತ್ತಾ ಅಂತ ಕೇಳ್ತೀರಾ ಸುಮಾರು ಜನ. ಹೋಗ್ಲಿಕ್ಕೋಸ್ಕರ ಅಲ್ಲ, ಇಲ್ಲಿಗೆ ಬಂದರೆ ಒಂದು ಪಕ್ಕಾ ವಿಸಿಟ್ ಮಾಡಿ. ಈ ಥರನೂ ಊಟ ಇದೆ ಅಂತ ತೋರ್ಸೋಕ್ಕೋಸ್ಕರನೇ ಈ ಥರ ವೀಡಿಯೋಗಳು ನಾವು ಮಾಡ್ತಾ ಇರೋದು. ಸೊ ಅರ್ಥ ಆಗಿರೋರು ಸಪೋರ್ಟ್ ಮಾಡಿ, ಅರ್ಥ ಆಗದಿರೋರು ನಿಮ್ಗೆ ನಾನು ಏನು ಹೇಳೋಕ್ಕಾಗಲ್ಲ. ಬಟ್ ಒಂದು ಬೆಸ್ಟ್ ಟೇಸ್ಟು. ನೆಕ್ಸ್ಟು ನಾಟಿ ಕೋಳಿ ಗ್ರೇವಿ. ಹಂಗೆ ಗ್ರೇವಿನ ಹಾಕೊಂಡು ಒಂದು 2 ಪೀಸ್ ಇಲ್ಲಿ ತಳ್ಕೊಂಡು ಹೇಗಿದೆ ನೋಡಿ. ಆಹಾ, ಮನೇಲಿ ತಿನ್ನಂಗೆ ಒಂದು ಫೀಲ್ ಕೊಡ್ತಾ ಇದೆ ನನಗಂತೂ. ಹೇಗಿದೆ ನೋಡಿ, ಸ್ವಲ್ಪ ಗ್ರೇವಿ ಜಾಸ್ತಿ ಹಾಕೊಂಡ್ಬಿಟ್ಟಿದ್ದೀನಿ.
ಟೇಸ್ಟ್ ಮಾಡುವ. ಚೆನ್ನಾಗಿದೆ. ಈ ಚಿಕನ್ನು ಮಟನ್ ತಿಂದಾಗಲೇ ಗುರು ನಿಮಗೊಂದು ಡಿಫ್ರೆನ್ಸಿಯೇಷನ್ ಅಂತೂ ಕ್ಲೀನಾಗಿ ಫೀಲ್ ಆಗ್ತೀರಾ. ಮಟನ್ ತಿಂದಾಗ ಒಂಥರ ಒಂದು ಮೀಟಿ ಫ್ಲೇವರ್ ಸ್ವಲ್ಪ ಬಾಂಬ್ ಥರ ಗೊತ್ತಾಗುತ್ತೆ. ಚಿಕನ್ ತಿಂದಾಗ ಲೈಟಾಗಿ ಹಂಗೆ ಸ್ವಲ್ಪ ಡೌನ್ಫಾಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಸೂಪರ್ ಆಗಿದೆ. ಹಳ್ಳಿಯಲ್ಲಿ ಹಳ್ಳಿ ಶೈಲಿಯ ಊಟ ಬಂದ್ರಂತೂ ಪದೇ ಪದೇ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಅಷ್ಟು ಸಗದಾಗಿದೆ. ಅನ್ನದೊಟ್ಟಿಗೆ ಯಾವತ್ತೇ ಆಗಿದ್ರು ಈ ಮಟನ್ ಸಾರಾಗಲಿ ನಾಟಿ ಕೋಳಿ ಸಾರಾಗಲಿ ಎ ಕ್ಲಾಸ್ ಕಾಂಬಿನೇಷನ್ ಆಗಿರುತ್ತೆ. ಇದ್ರ ಜೊತೆಗೆ ನಮ್ಮ ಫೇವ್ರೇಟ್ ಮುದ್ದೆ ಗಿದ್ದೆ ಇದ್ಬಿಟ್ಟು ಅನ್ಕೊಳ್ಳಿ, ಸೈಕಾಗಿ ಎಂಜಾಯ್ ಮಾಡ್ತೀರಾ ವಿತ್ ಪೀಸ್. ಚೆನ್ನಾಗಿದೆ. ಆಸ್ ಯೂಶುವಲ್ ನಾಟಿ ಕೋಳಿ ತಿಂತಿರ್ಬೇಕಾದ್ರೆ ಒಂಥರ ಮಟನ್ ತಿಂದಾಗೆ ಒಂದು ಫೀಲ್ ಇರುತ್ತೆ. ಲೈಟಾಗಿ ಒಂದು ಹಾರ್ಡು ಕೊಟ್ಟು ಚೆನ್ನಾಗಿದೆ. ಗ್ರೇವಿ ಅಂತೂ ಹೆವಿ ತಿಳಿ ಬರುತ್ತೆ. ತಿಂತ 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 ಒಂಥರ ಗ್ರೇವಿ ಬಾಯಿ ಫುಲ್ಲು ತುಂಬಿಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ. ಫಿಶ್ ಫ್ರೈ ಟೇಸ್ಟ್ ಮಾಡೋಣ. ಒಂದು ಬಡ್ಡಾ ಸೈಜ್ ಮೀನು, ಕಾಟ್ಲಾ ಮೀನು ಡೀಪ್ ಫ್ರೈ ಮಾಡಿ ಕೊಟ್ಟಿದ್ದಾರೆ. ವಾವ್, ಹೆಂಗ್ ಬಂದ್ಬಿಟ್ಟು ನೋಡಿ ಫ್ರೆಶ್ ಅಂತೂ. ವಾ ಮೈ ಗಾಡ್. ಟೇಸ್ಟ್ ಮಾಡೋಣ. ಆಹಾ, ಸೋ ಫ್ರೆಶ್ ಆ್ಯಂಡ್ ಕ್ರಿಸ್ಪ್. ಅಪ್ಪ ಗಾಳಿ ಬಂದಾಗ ಒಂಥರ ಜೀವನ ಬಂದಾಗ ಆಗ್ತಾ ಇದೆ. ಮುಳ್ಳಿಲ್ಲ, ಮುಳ್ಳು ಫುಲ್ ಆ್ಯಂಡ್ ಫುಲ್ ಕಡಿಮೆ ಇದೆ. ಆ ಕೋಟಿಂಗ್ ಸ್ಕಿನ್ ಪೋರ್ಷನ್ ಇರುತ್ತಲ್ಲ ಫುಲ್ ಆ್ಯಂಡ್ ಫುಲ್ ಕ್ರಿಸ್ಪ್ ಆಗಿಬಿಡುತ್ತೆ. ಒಳಗಡೆ ಫುಲ್ ಆ್ಯಂಡ್ ಫುಲ್ಲು ವೈಟ್ ಮೀಟ್ ಬರುತ್ತಲ್ಲ, ಆ ಸಾಫ್ಟ್ ಕನ್ಸಿಸ್ಟೆನ್ಸಿ ಎರಡು ಸೇರಿ ಬ್ಲೆಂಡ್ ಮಾಡ್ಕೊಂಡು ತಿಂದಾಗ ಸೈಗಾಗಿದೆ. ಸಣ್ಣ ಸಣ್ಣ ಹೊಡೆದ್ಬಿಟ್ಟಿದ್ರೆ ಒಂಥರ ಮೀಟ್ ತಿಂದಂಗೆ ನಿಮಗೆ ಫ್ಲೇವರ್ ಇಲ್ಲ. ಸ್ವಲ್ಪ ತಿಕ್ಕಾಗಿ ಹಾಕಿದರೆ ಚೆನ್ನಾಗಿ ಬೇಯಿಸಿರೋ ತಿಂದಾಗಂತೂ ಒಂಥರ ಪ್ರಾಪರ್ ಆಗಿ ಮೀನು ತಿಂತಾ ಇದೀವಿ ಅಂತ ಒಂದು ಫೀಲ್ ಅಂತೂ ಕ್ಲೀನಾಗಿ ಸಿಗುತ್ತೆ ನಿಮಗೆ. ಮೇನ್ ಹೈಲೈಟ್ ಕೊಡೋದು ಅದರಲ್ಲಿಂದ ಒಂದು ಸ್ಕಿನ್ ಪೋರ್ಷನ್ ಎರಡು ಸೇರ್ಕೊತೀನಿ, ಸೈಕಾಗಿದೆ. ಈ ಜಾಗದ ಬಗ್ಗೆ ಹೇಳ್ಬೇಕಾದ್ರೆ ಎಲ್ಲೇ ನೋಡಿರುವೆ ಸೌದೆ ಒಲೆ ಸೆಟಪ್ಪೇ, ಮೇಲ್ಗಡೆ ತೆಂಗಿನಗಿರಿ ಸೆಟಪ್ಪು, ಕ್ಲೀನಾಗಿ ಟೇಬಲ್ ಸೆಟಪ್ ಹಾಕೊಂಡು ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಹೈವೇಸಲ್ಲಿ ಯಾರ್ಯಾರೇ ಪಾಸ್ ಆದರೂ ಪಕ್ಕ ಟು ಪಕ್ಕ ಲಂಚ್ಗೆ ಒಂದು ಜಾಗದಲ್ಲಿ ಒಂದು ಸ್ಟಾಪ್ ಕೊಟ್ಟು ಮ್ಯಾಂಡೇಟ್ ಆಗಿ ತಿನ್ಕೊಂಡು ಹೋಗ್ತಾರೆ. ಯಾಕಂದರೆ ಅಷ್ಟು ಫೇಮಸ್ಸು. ಒಳ್ಳೆ ಮನುಷ್ಯ ಆಗರು ಓನರು. ಯಾರೇ ಬರಲಿ ಕ್ಲೀನಾಗಿ ಅವ್ರ ಹತ್ರ ಮಾತಾಡಿಸ್ಕೊಂಡು ಕ್ಲೀನಾಗಿ ಫುಡ್ಸ್ನ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಮೇಯ್ನು ಕ್ವಾಂಟಿಟಿ 120 ರೂಪಾಯಿ ಕೊಡೋದಕ್ಕೆ ಎಷ್ಟು ವರ್ತ್ ಅಂದರೆ ಇಷ್ಟು ರೈಸ್ ತುಂಬಿಸ್ಕೊಡ್ತಾರೆ ಪಾರ್ಸಲಿಗಂತೂ. ನಾವು ಇಲ್ಲಂತೂ ನೀವು ಎಷ್ಟು ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು. ಫಿಶ್ ಅಂತೂ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಅಣ್ಣ ರೈಸ್ ಹೌದು ಹೀಗೆ ರೈಸ್ ಹಾಕ್ಕೊಂಡು ಇಲ್ಲಿ ಕೊಟ್ಟಿರುವಂಥ ಮಟನ್ ಸುಕ್ಕ ಒಟ್ಟಿಗೆ ಟೇಸ್ಟ್ ಮಾಡಬೇಕು. ನಾವಾಗಲೇ ಟೇಸ್ಟ್ ಮಾಡಿದ್ರೆ ಅದು ಕೂಡ ಸುಕ್ಕ ಗ್ರೇವಿನೇ, ಬಟ್ ಪೀಸ್ ಇರಲ್ಲ ಅದರಲ್ಲಿ. ನಾನು ಲೈಟಾಗಿ ಹಂಗೆ ಹಾಕ್ಕೊಂಡು ನೋಡಿ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಹೆಂಗೆ ಹಾಕಿದಾರಂತ. ಓನರ್ ಹೇಳಿದ್ದು ಯಾವುದೇ ಆರ್ಟಿಫಿಷಿಯಲ್ ನಾವು ಯೂಸ್ ಮಾಡಲ್ಲ ಗುರು, ಎಲ್ಲನೂ ನಾವೇ ಮನೇಲೇ ಒರಡಲ್ಲಿ ರುಬ್ಬಿ ಮಾಡಿಕೊಡ್ತೀವಿ. ಅದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬಟ್ ನಮ್ಮಲ್ಲಿ ಸ್ವಲ್ಪ ಸ್ಪೈಸಿ ಇರುತ್ತೆ. ಇಲ್ಲಿರೋ ಜನ ಅದನ್ನೇ ಇಷ್ಟಪಡ್ತಾರೆ ಅಂತ ಹೇಳಿದ್ರು. ನಿಜ ತುಂಬ ಚೆನ್ನಾಗಿದೆ. ಈ ಮಿಕ್ಸ್ ಮಾಡ್ಕೊಂಡು ಪೀಸ್ ಒಟ್ಟಿಗೆ ಒಂದು ಬೈಟು. ಸೈಕು ಗ್ರೇವಿ ಚೆನ್ನಾಗಿದೆ. ಬಟ್ ಒಂದೊಂದು ಬಾಯಿಗೂ ಸುಕ್ಕ ಮಟನ್ ಸಿಕ್ದಾಗಂತೂ ಒಂದು ಸ್ಟೆಪ್ ಮೇಲ್ ಕೊಡುತ್ತೆ. ಸುಕ್ಕ ಬೋನ್ಲೆಸ್ಸು ಚಿಕ್ಕದಾಗಿ ಕೊಟ್ಟಿದ್ದಾರೆ. ಆರಾಮಾಗಿ ಕಚ್ಕೊಂಡು ತಿನ್ಬೋದು. ಸೂಪರ್ ಆಗಿದೆ ರೈಸ್ ಒಟ್ಟಿಗೆ. ಈ ಮುದ್ದೆಗೆ ಪರೋಟ ಚಪಾತಿ ಹೊತ್ತಿದ್ರೆ ಅಂದ್ಕೊಳ್ಳಿ ಸೂಪರ್ ಆಗುತ್ತೆ. ಅಥವಾ ಶಾವಿಗೆ ಒಂದು ಒಳ್ಳೆ ಕಾಂಬಿನೇಷನ್. ಒಂದು ತಿಕ್ಕು ಗ್ರೇವಿ, ಆ ತಿಕ್ಕು ಗ್ರೇವಿ ಮೀಟ್ ಅಂಡ್ ಫುಲ್ ಅಬ್ಸರ್ವ್ ಆಗಿರುತ್ತೆ. ಮಟನೇ ಕಾಣಲ್ಲ, ಅಷ್ಟು ಮಸಾಲ ಮಾತ್ರ ಅಂಟ್ಕೊಂಡಿರುತ್ತೆ ಅಂತ ಹೇಳ್ಬೋದು. ತಿಂದಾಗ ಹಂಗೆ ಔಟ್ ಕೊಡುತ್ತೆ. ಆ ಮೀಟು ಜೊತೆಗೆ ಆ ಮಸಾಲ ಒಂದು ಬೆಸ್ಟ್ ಬ್ಲೆಂಡ್ ಅಂತ ಹೇಳ್ಬೋದು. ಸೈಕಿಡೆಲಿಕ್ ಟೇಸ್ಟ್. ನೆಕ್ಸ್ಟ್ ಐಟಮ್ ಬ್ರಾಯ್ಲರ್ ಕೋಳಿ ಸುಕ್ಕ. ಹೇಗಿದೆ ನೋಡಿ. ಇದನ್ನ ಸೈಡಾಗಿ ಇದನ್ನ ಹಾಕೊಂಡು ನೋಡಿ ಫಿಶ್ ಗ್ರೇವಿ ಸಾರು ತಿಂದು ನಾನು ಮುಗಿಸ್ಕೋತೀನಿ. ಮೀನು ಬೇಡ, ಹೆವಿ ಆಯಿತು ನನಗೆ. ಒಂದು ಬೈಟ್ ಇದು ತಿನ್ನೋಣ. ಜೊತೆಗೆ ಹೇಗಿದೆ ನೋಡಿ ಸುಕ್ಕ, ಮಸಾಲ ನೋಡಿ ಪಕ್ಕಾ ಇದೆ. ಟೇಸ್ಟ್ ಮಾಡುವ. ಮೀನು ಸಾರಾದ್ರೆ ಹಿಂಗೆ ಇರಬೇಕು, ಒಂದು ಹುಳಿ ಬರಬೇಕು. ಆ ಹುಣಸೆಹಣ್ಣು ಹಾಕಿರ್ತಾರ, ಆ ಹುಳಿ ಒಂದು ಕ್ಲೀನಾಗಿ ನಿಮಗೆ ಫೀಲ್ ಆಗಬೇಕು. ಹಂಗಿದ್ರೆ ಮೀನು ಸಾರು ಸೂಪರ್ ಆಗಿದೆ.
ಒಂದು 4-5 ಟೇಬಲ್ ಇದೆ, ಇಲ್ಲೇ ಬಂದು ತಿಂತಾರೆ ಅಂತ ಕೇಳಿದ್ರೆ ಇದಕ್ಕಿಂತ ಜಾಸ್ತಿ ಪಾರ್ಸಲ್ಗಳು ಹೋಗುತ್ತೆ. ಹೆವಿ ಪಾರ್ಸಲ್ ತಗೊಂಡ್ತಾರೆ, ಬರ್ತಾರೆ, ಗಾಡಿ ನಿಲ್ಲಿಸ್ತಾರೆ, ಪಾರ್ಸಲ್ ಇಸ್ಕೊಂಡು ಹೋಗ್ತಾರೆ. ಅಷ್ಟು ಸಫಿಷಿಯಂಟ್ ಕ್ವಾಂಟಿಟಿ ಕೊಟ್ಬಿಡ್ತಾರಲ್ಲ, ಆರಾಮಾಗಿ ಇಸ್ಕೊಂಡು ಹೋಗಿ ಅವ್ರು ಟೇಸ್ಟ್ ಮಾಡೋದು. ಜಸ್ಟ್ 120 rupeesಗೆ ವರ್ತ್ ಇಟ್ ಸ್ಪಾಟು. ಫೈನಲ್ ಐಟಮ್ ಬ್ರಾಯ್ಲರ್ ಕೋಳಿ ಚುಕ್ಕ. ಚೆನ್ನಾಗಿದೆ. ಯಾವುದೇ ಐಟಮ್ ಟೇಸ್ಟ್ ಮಾಡಿ, ಮಸಾಲಾನೇ ಇವ್ರದ್ದು ಹೈಲೈಟು. ಆ ಮಸಾಲಾನೇ ಆ ಸ್ಪೈಸ್ನೆಸ್ ಕೊಡುತ್ತೆ, ಮಸಾಲಾನೇ ಅಷ್ಟು ಟೇಸ್ಟ್ ಕೊಡುತ್ತೆ. ಮೀಟ್ ವೈಸಲ್ಲಿ 1% ಬೇಜಾರಾಗಲ್ಲ, ಬೆಂದಿಲ್ಲ ಗಿಂದಿಲ್ಲ ಅಂತ. ಪ್ರತಿಯೊಂದು ಬೆಂದಿರುತ್ತೆ, ಪ್ರಾಪರ್ ಆಗಿ ಬೆಂದಿರುತ್ತೆ. ತಿನ್ಬೇಕಾದ್ರೆ ಫ್ಲೇವರ್ ಅಂತೂ ಯಥೇಚ್ಛವಾಗಿರುತ್ತೆ. ಒಂದೇ ಒಂದು ಡ್ರಾಬ್ಯಾಕು, ನಮ್ಮ ಕಡೆಯಿಂದ ಬರೋರಿಗೆ ಶೆಕೆಗಳು ಹೆವಿ ಬಿಸಿಲಾಗುತ್ತೆ. ಅದು ಬಿಟ್ಟರೆ ಟೇಸ್ಟಿಗೋಸ್ಕರ ಬಂದು ವಿಸಿಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ನನಗೆ ಹೋಗ್ತಾ ಇಲ್ಲಿ ನೋಡಿ ಮೀನು ಬಿಟ್ಟೆ, ಅದಾದಮೇಲೆ ಬರೀ ಮೂಳೆ ಹಾಕ್ಬಿಟ್ಟು ಒಂದು ಗ್ರೇವಿ ರೈಸ್ ಜೊತೆ ತಿನ್ನೋಕ್ಕೆ ಅದನ್ನು ಬಿಟ್ಟೆ, ಯಾಕಂದ್ರೆ ತಿನ್ನೋಕ್ಕಾಗ್ತಾಯಿಲ್ಲ. ಎಲ್ಲ ಥರ ತಿಂದಾದ್ಮೇಲೆ ಥ್ರೋಟು ನನಗೆ ಫಸ್ಟೇ ಹುಷಾರಿಲ್ಲ, 2-3 ದಿವಸ ಹಂಗೆ ರಿವರ್ಸ್ ಮಾಡಿಬಿಡ್ತು. ಹೆವಿ ಫೀವರಿಶಲ್ಲಿ ಒಂದು ದಿವಸ ರೆಸ್ಟ್ ಮಾಡಿ ನಂತರ ಇವಾಗ ನಾನು ಶೂಟ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇನ್ನೂ ತಿಂತ ಥ್ರೋಟ್ ಫುಲ್ಲು ಉರಿ ಬರ್ತಾ ಇದೆ. ಒಂದು ಬೆಸ್ಟ್ ಜಾಗ, ಮೀಲ್ಸ್ ರೇಟ್ 120 rupees. ಪ್ರತಿಯೊಂದೇ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಚೌಟ್ ಮಾಡಿ 30 ವರ್ಷ ಹಳೆಯ ಚೆಕ್ ಪೋಸ್ಟ್ ಶೇಖರ್ ಹೋಟೆಲ್ ಗೈಸ್. ಒಂದೇ ಬ್ರಾಂಚ್ ಇರೋದು ಈ ಮೇಲೂರು ಬಸ್ ಡಿಪೋ ಅಂತ ಹೇಳಿದ್ರು, PRC ಬಸ್ ಡಿಪೋ ಆಪೋಸಿಟಲ್ಲೇ ಬರುವಂಥ ಒಂದು ಜಾಗನ ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಈ ಕಡೆ ಬರ್ತಿರೋ ಅಥವಾ ಮದುರೆಗೆ ಬರ್ತಿದ್ದಾರೆ ಅಂದರೆ ಒಂದು 40 ಕಿಲೋಮೀಟರ್ ತಾನೆ ಫ್ಯಾಮಿಲಿ ಒಟ್ಟಿಗೆ ಬಂದು ಕುತ್ಕೊಂಡು ತಿನ್ಕೊಂಡು ಹೋಗೋಕ್ಕೆ ಒಂಥರ ಬೆಸ್ಟ್ ಸ್ಪಾಟ್, ವರ್ತ್ ಸ್ಪಾಟ್. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕೊಂಡು ಮಾಡಿ ಗೈಸ್. ನೋಡ್ತಾ ಇದ್ರೆ KFC, ಇದು ಕನ್ನಡ ಫುಡ್ ಚಾನಲ್. ಟಾಡಾ, ಬಾಯ್.